ಸ್ಪಂದನಾ ಜಿ ಕೆ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ 50 ಪ್ರಶ್ನೋತ್ತರಗಳನ್ನು ನೋಡೋಣ. ಇದು 2ನೇ ಸರಣಿಯ ವಿಡಿಯೋ ಆಗಿರುತ್ತದೆ. ಮೊದಲ 50 ಪ್ರಶ್ನೆಗಳನ್ನು ಒಳಗೊಂಡಂಥ ಮೊದಲನೇ ಸರಣಿಯ ವಿಡಿಯೋನ ಈಗಾಗಲೇ ಬಿಟ್ಟಿದ್ದೀವಿ. ಇದೀಗ ಪ್ರಮುಖ ಪ್ರಶ್ನೋತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಕರ್ನಾಟಕದ ಮೊದಲ ಡಿಜಿಟಲ್ ಗ್ರಾಮ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಚಂದಗಲ್ ಗ್ರಾಮ. ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ. ಎರಡನೇ ಪ್ರಶ್ನೆ: ಅಚ್ಚಕನ್ನೆ, ಜೋಗ, ಕೋಸಳ್ಳಿ, ಅಪ್ಸರಕೊಂಡ, ಬಂಗಾರಕುಸುವೆ ಇವು ಯಾವ ನದಿಯಿಂದ ಉಂಟಾದ ಜಲಪಾತಗಳಾಗಿವೆ? ಅಂದರೆ ಇಲ್ಲಿ ಪ್ರಶ್ನೆ ಏನಂದರೆ, ಅಚ್ಚಕನ್ನೆ ಅನ್ನೋದು ಒಂದು ಸೆಪ್ರೇಟ್ ಜಲಪಾತ, ಜೋಗ, ಕೋಸಳ್ಳಿ, ಅಪ್ಸರಕೊಂಡ, ಬಂಗಾರಕುಸುವೆ ಇವು 5 ಬೇರೆ ಬೇರೆ ಆದ ಜಲಪಾತಗಳು, ಆದರೆ ಒಂದೇ ನದಿಯಿಂದ ಉಂಟಾಗಿವೆ. ಇದರ ಒಂದು ಸರಿಯಾದ ಉತ್ತರ ಶರಾವತಿ ನದಿ. ಮೂರನೇ ಪ್ರಶ್ನೆ: ಕರ್ನಾಟಕದ ಮೊದಲ ಸೌರ ಇಂಧನ ಗ್ರಾಮ ಯಾವುದು? ಸರಿಯಾದ ಉತ್ತರ ಶಿರಗುಪ್ಪಿ. ಇದೀಗ 4ನೇ ಪ್ರಶ್ನೆಯನ್ನು ನೋಡೋಣ. ಒಲಂಪಸ್ ಮೂನ್ ಎಂಬ ಜ್ವಾಲಾಮುಖಿ ಪರ್ವತ ಯಾವ ಗ್ರಹದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಮಂಗಳ ಗ್ರಹ. ಇದೀಗ 5ನೇ ಪ್ರಶ್ನೆ: ಯಾವ ಗ್ರಹದ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ನ ನಾಟಕದ ಪಾತ್ರಗಳನ್ನು ನೀಡಲಾಗಿದೆ? ಸರಿಯಾದ ಉತ್ತರ ಯುರೇನಸ್ ಗ್ರಹ. ಇದೀಗ 6ನೇ ಪ್ರಶ್ನೆ: ಟ್ರೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ? ಸರಿಯಾದ ಉತ್ತರ ನೆಪ್ಚೂನ್. ಟ್ರೈಟಾನ್ ಬೇರೆ, ಟೈಟಾನ್ ಬೇರೆ. ಟೈಟಾನ್ ಎಂಬುದು ಶನಿ ಗ್ರಹದ ಉಪಗ್ರಹವಾಗಿದೆ, ಇದು ಟ್ರೈಟಾನ್. ಇದೀಗ 7ನೇ ಪ್ರಶ್ನೆ: ಕ್ಷುದ್ರ ಗ್ರಹಗಳಲ್ಲಿ ಮೊಟ್ಟ ಮೊದಲು ಕಂಡುಹಿಡಿದ ಕ್ಷುದ್ರ ಗ್ರಹ ಯಾವುದು? ಸರಿಯಾದ ಉತ್ತರ ಸಿರಿಸ್. 8ನೇ ಪ್ರಶ್ನೆ: ಓಝೋನ್ ಪದರವನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದವರು ಯಾರು? ಅಂದರೆ ಓಝೋನ್ ಇರುವುದನ್ನು ಪತ್ತೆ ಮಾಡಿದವರು ಯಾರು ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬೊಯ್ಸನ್ ಎಂಬುವರು. ಇದೀಗ 9ನೇ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ಸಾಗರ ತಂತ್ರಜ್ಞಾನ ಸಂಸ್ಥೆ ಎಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಚೆನ್ನೈ. 10ನೇ ಪ್ರಶ್ನೆ: ಚಾಲೆಂಜರ್ ತಗ್ಗು ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. 11ನೇ ಪ್ರಶ್ನೆ: ಬರ್ಮುಡಾ ಟ್ರಯಾಂಗಲ್ ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಅಟ್ಲಾಂಟಿಕ್ ಸಾಗರ. ಇದೀಗ 12ನೇ ಪ್ರಶ್ನೆ: ಯಾವ ನದಿಗೆ ಅಡ್ಡಲಾಗಿ ಈಜಿಪ್ಟ್ ದೇಶದಲ್ಲಿ ಅಸ್ವಾನ್ ಅಣೆಕಟ್ಟನ್ನು ಕಟ್ಟಲಾಗಿದೆ? ಸರಿಯಾದ ಉತ್ತರ ನೈಲ್ ನದಿ. ಈ ನೈಲ್ ನದಿಯನ್ನು ಈಜಿಪ್ಟ್ ದೇಶದ ವರಪ್ರಸಾದವೆಂದು ಕೂಡ ಕರೆಯುತ್ತಾರೆ. ಇದೀಗ 13ನೇ ಪ್ರಶ್ನೆ: ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ನಿಕ್ಷೇಪ ಹೊಂದಿರುವಂಥ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಇದೀಗ 14ನೇ ಪ್ರಶ್ನೆ: ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಥೈಲ್ಯಾಂಡ್. 15ನೇ ಪ್ರಶ್ನೆ: ಟೇಬಲ್ ಮೌಂಟ್ ಎಂಬ ಪರ್ವತವು ವಿಶ್ವದ ಹಳೆಯ ಪರ್ವತವೆಂದು ಗುರುತಿಸಲಾಗಿದೆ. ಹಾಗಾದರೆ ಅದು ಕಂಡುಬರುವ ದೇಶ ಯಾವುದು?
ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ಇದೀಗ 16ನೇ ಪ್ರಶ್ನೆ. ಮಾರಿಷಸ್ ದೇಶದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಪೋರ್ಟ್ ಲೂಯಿಸ್. 17ನೇ ಪ್ರಶ್ನೆ. ಜಿಯೋಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ವಾರಣಾಸಿ. 18ನೇ ಪ್ರಶ್ನೆ. ನೆಬುಲಾರ್ ಅಥವಾ ನಿಹಾರಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಸರಿಯಾದ ಉತ್ತರ ಜರ್ಮನಿಯ ಕಾಂಟ್. 19ನೇ ಪ್ರಶ್ನೆ. ಮಹಾಸ್ಫೋಟ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಇದನ್ನು ಇಂಗ್ಲಿಷ್ನಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಬೆಲ್ಜಿಯಂನ ಜಾರ್ಜಸ್ ಲೀ ಮೈತ್ರಿ ಎನ್ನುವರು. ಇದೀಗ 20ನೇ ಪ್ರಶ್ನೆಯನ್ನು ನೋಡೋಣ. ನಕ್ಷತ್ರಗಳ ತೂಕದ ಬಗ್ಗೆ ಹೇಳಿದಂಥ ಭಾರತದ ಭೌತಶಾಸ್ತ್ರಜ್ಞ ಯಾರು? ಸರಿಯಾದ ಉತ್ತರ ಚಂದ್ರಶೇಖರ್. 21ನೇ ಪ್ರಶ್ನೆ. ವಿಶ್ವವು ಎಷ್ಟು ಬಿಲಿಯನ್ ವರ್ಷಗಳ ಹಿಂದೆ ಉಗಮವಾಗಿದೆ? ಸರಿಯಾದ ಉತ್ತರ 15 ಬಿಲಿಯನ್ ವರ್ಷಗಳ ಹಿಂದೆ. 22ನೇ ಪ್ರಶ್ನೆ. ಸೂರ್ಯನ ಕಿರಣ ಭೂಮಿಗೆ ತಲುಪಲು ಬೇಕಾಗುವ ಸಮಯವೆಷ್ಟು? ಸರಿಯಾದ ಉತ್ತರ 8.2 ನಿಮಿಷಗಳು. 23ನೇ ಪ್ರಶ್ನೆ. ಯಾವ ಗ್ರಹದ ಒಂದು ಭಾಗವು ಬಿಸಿಯಾಗಿದ್ದು ಮತ್ತೊಂದು ಭಾಗವು ತಂಪಾಗಿದೆ? ಸರಿಯಾದ ಉತ್ತರ ಬುಧ ಗ್ರಹ. ಬುಧ ಗ್ರಹದ ಒಂದು ಭಾಗ ಬಿಸಿಯಾಗಿರುತ್ತದೆ, ಮತ್ತೊಂದು ಭಾಗ ತಂಪಾಗಿರುತ್ತದೆ. ಇದೀಗ 24ನೇ ಪ್ರಶ್ನೆ. ಯಾವ ಗ್ರಹದ ಅಧ್ಯಯನಕ್ಕಾಗಿ ವೆನೆರಾ 1 ಎಂಬ ಉಪಗ್ರಹವನ್ನು ಕಳುಹಿಸಿದ್ದಾರೆ? ಸರಿಯಾದ ಉತ್ತರ ಶುಕ್ರ ಗ್ರಹ. 25ನೇ ಪ್ರಶ್ನೆ. ಫೋಬೋಸ್ ಮತ್ತು ಡಿಮೋಸ್ ಎಂಬ ಎರಡು ಸ್ವಾಭಾವಿಕ ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವುದು? ಸರಿಯಾದ ಉತ್ತರ ಮಂಗಳ ಗ್ರಹ. ಭೂಮಿ ಯಾವ ರೀತಿ ಚಂದ್ರನಿರುವಂಥ ಸ್ವಾಭಾವಿಕ ಗ್ರಹವನ್ನು ಹೊಂದಿದೆ, ಅದೇ ರೀತಿ ಮಂಗಳ ಫೋಬೋಸ್ ಮತ್ತು ಡಿಮೋಸ್ ಎಂಬ ಎರಡು ಸ್ವಾಭಾವಿಕ ಉಪಗ್ರಹವನ್ನು ಹೊಂದಿದೆ. 26ನೇ ಪ್ರಶ್ನೆ. ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಯಾವುದು? ಸರಿಯಾದ ಉತ್ತರ ಗ್ಯಾನಿಮೇಡ. ಇದೀಗ 27ನೇ ಪ್ರಶ್ನೆ. ಸೌರಮಂಡಲದಲ್ಲಿ ಅತ್ಯಂತ ಕಡಿಮೆ ಸಾಂದ್ರತೆಯ ಗ್ರಹ ಯಾವುದು? ಸರಿಯಾದ ಉತ್ತರ ಶನಿ ಗ್ರಹ. 28ನೇ ಪ್ರಶ್ನೆ. ಚಂದ್ರನ ಅತಿ ಎತ್ತರದ ಪರ್ವತ ಯಾವುದು? ಸರಿಯಾದ ಉತ್ತರ ಲೆಬನಿಡ್ಜ್ ಪರ್ವತ. ಇದೀಗ 29ನೇ ಪ್ರಶ್ನೆ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಭೂಮಿಯ ಮೇಲಿನ ದೂರ ಎಷ್ಟು? ಸರಿಯಾದ ಉತ್ತರ 111 ಕಿಲೋಮೀಟರ್. ಇದೀಗ 30ನೇ ಪ್ರಶ್ನೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ ಎಷ್ಟು? ಸರಿಯಾದ ಉತ್ತರ 4 ನಿಮಿಷ. 31ನೇ ಪ್ರಶ್ನೆ. ಭೂಮಿಯ ಅಂದಾಜು ವಯಸ್ಸು ಎಷ್ಟು? ಸರಿಯಾದ ಉತ್ತರ 4.6 ಬಿಲಿಯನ್ ವರ್ಷಗಳು. 4.6 ಬಿಲಿಯನ್ ವರ್ಷಗಳು.
32ನೇ ಪ್ರಶ್ನೆ, ಭೂಮಿಯ ವಿವೇಚನಾ ವೇಗ ಎಷ್ಟು? ಸರಿಯಾದ ಉತ್ತರ 11.2 km/s. ವಿವೇಚನಾ ವೇಗವೆಂದರೆ ಗುರುತ್ವಾಕರ್ಷಣ ಬಲವನ್ನು ದಾಟಿ ಈಗ ರಾಕೆಟನ್ನು ಉಡಾವಣೆ ಮಾಡಬೇಕಾದರೆ ಅದು 11.2 ಕಿಲೋಮೀಟರ್ಗಿಂತ ಜಾಸ್ತಿ ವೇಗದಲ್ಲಿ, ಅದು 1 ಸೆಕೆಂಡಿಗೆ 11.2 ಕಿಲೋಮೀಟರ್ ವೇಗಕ್ಕಿಂತ ಜಾಸ್ತಿ ಹೋದರೆ ಈ ಭೂಮಿಯನ್ನು ದಾಟಿ ಮೇಲೆ ಹೋಗಬಹುದು. ಇದೀಗ 33ನೇ ಪ್ರಶ್ನೆ, ಅತ್ಯಂತ ಹಳೆಯ ಖಂಡ ಯಾವುದು? ಸರಿಯಾದ ಉತ್ತರ ಆಫ್ರಿಕಾ ಖಂಡ. ಇದೀಗ 34ನೇ ಪ್ರಶ್ನೆ, ಭೂತೊಗಟೆ ಭೂಕವಚದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಸಿಗುವಂಥ ಮೂಲ ವಸ್ತು ಯಾವುದು? ಸರಿಯಾದ ಉತ್ತರ ಆಮ್ಲಜನಕ. ಅದೇ ರೀತಿ 35ನೇ ಪ್ರಶ್ನೆ, ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ ಯಾವುದು? ಸರಿಯಾದ ಉತ್ತರ ಅಲ್ಯೂಮಿನಿಯಂ. 36ನೇ ಪ್ರಶ್ನೆ, ಜ್ವಾಲಾಮುಖಿ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಇಂಡೋನೇಷ್ಯಾ. 37ನೇ ಪ್ರಶ್ನೆ, ಭೂಕಂಪದ ತೀವ್ರತೆ ಮತ್ತು ಪ್ರಮಾಣವನ್ನು ಅಳೆಯುವ ಮಾನ ಯಾವುದು? ಸರಿಯಾದ ಉತ್ತರ ರಿಕ್ಟರ್ ಮಾನ. ಇದೀಗ 38ನೇ ಪ್ರಶ್ನೆ, ಭೂಕಂಪ ಸಂಭವಿಸುವ ಮುಂಚೆ ನೆಲದಿಂದ ಬಿಡುಗಡೆಗೊಳ್ಳುವ ಅನಿಲ ಯಾವುದು? ಸರಿಯಾದ ಉತ್ತರ ರೆಡಾನ್. 39ನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಶಾಖ ಇರುವ ಗ್ರಹ ಯಾವುದು? ಅಂದರೆ ಶಾಖವನ್ನು ಹೊಂದಿರುವಂಥ ಗ್ರಹ ಯಾವುದು? ಸರಿಯಾದ ಉತ್ತರ ಶುಕ್ರ ಗ್ರಹ. ಇದೀಗ 40ನೇ ಪ್ರಶ್ನೆ, ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ಸರಿಯಾದ ಉತ್ತರ ಸಿರಿಯಸ್ ನಕ್ಷತ್ರ. 41ನೇ ಪ್ರಶ್ನೆ, ವಾಯುಮಂಡಲ ಉಗಮವಾದ ಯುಗ ಯಾವುದು? ಸರಿಯಾದ ಉತ್ತರ ಕ್ಯಾಂಬ್ರಿಯನ್ ಯುಗ. ಇದೀಗ 42ನೇ ಪ್ರಶ್ನೆ, ವಾಯುಮಂಡಲದಲ್ಲಿ ಅತಿ ಹೆಚ್ಚು ಕಂಡುಬರುವ ಅನಿಲ ಯಾವುದು? ಸರಿಯಾದ ಉತ್ತರ ಸಾರಜನಕ. 43ನೇ ಪ್ರಶ್ನೆ, ವಾಯುಮಂಡಲದಲ್ಲಿ ಅತಿ ಹೆಚ್ಚು ಕಂಡುಬರದೇ ಇರುವ ಜಡಾನಿಲ ಯಾವುದು? ಸರಿಯಾದ ಉತ್ತರ ರೆಡಾನ್. ಇದೀಗ 44ನೇ ಪ್ರಶ್ನೆ, ವಾಯುಮಂಡಲದಲ್ಲಿ ಅತಿ ಹೆಚ್ಚು ಕಂಡುಬರುವ ಜಡಾನಿಲ ಯಾವುದು? ಸರಿಯಾದ ಉತ್ತರ ಆರ್ಗಾನ್. 45ನೇ ಪ್ರಶ್ನೆ, ಓಜೋನನ್ನು ಅಳೆಯುವ ಮಾನ ಯಾವುದು? ಸರಿಯಾದ ಉತ್ತರ ಡಾಪ್ಸನ್ ಮಾನ. 46ನೇ ಪ್ರಶ್ನೆ, ಅರೋರಾ ಬೋರಿಯಾಲಿಸ್ ಎಲ್ಲಿ ಉಂಟಾಗುತ್ತದೆ? ಸರಿಯಾದ ಉತ್ತರ ಐನೋಸ್ಫಿಯರ್. 47ನೇ ಪ್ರಶ್ನೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಪರ್ಕಿಸುವ ಸಾಗರ ಯಾವುದು? ಸರಿಯಾದ ಉತ್ತರ ಅಟ್ಲಾಂಟಿಕ್ ಸಾಗರ. 48ನೇ ಪ್ರಶ್ನೆ, ಪ್ರಪಂಚದ ಅತಿದೊಡ್ಡ ಸಮುದ್ರ ಯಾವುದು? ಸರಿಯಾದ ಉತ್ತರ ದಕ್ಷಿಣ ಚೀನಾ ಸಮುದ್ರ. 49ನೇ ಪ್ರಶ್ನೆ, ಪ್ರಪಂಚದ ಅತಿದೊಡ್ಡ ಕೊಲ್ಲಿ ಯಾವುದು? ಸರಿಯಾದ ಉತ್ತರ ಬಂಗಾಳ ಕೊಲ್ಲಿ. 50ನೇ ಪ್ರಶ್ನೆ ಮತ್ತು ಈ ಸರಣಿಯ ಕೊನೆಯ ಪ್ರಶ್ನೆ ಆಗಿರುತ್ತದೆ, ಪ್ರಪಂಚದ ಅತಿದೊಡ್ಡ ಕಾರಿ ಯಾವುದು? ಸರಿಯಾದ ಉತ್ತರ ಮೆಕ್ಸಿಕೋ ಕಾರಿ.
ಗೆಳೆಯರಿ, ಇವಿಷ್ಟು ಭಾಗ 2ರ ಭೂಗೋಳಶಾಸ್ತ್ರದ ಪ್ರಶ್ನೋತ್ತರಗಳಾಗಿವೆ. ಇವನ್ನು ನೀವು ಓದಿದ ಮೇಲೆ ರಿವಿಷನ್ ಮಾಡಿಕೊಳ್ಳಿಕ್ಕೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗುತ್ತೆ.